ಅವಾಗ ನನಗೆ ಅದೊಂಥರ ಇದಿತ್ತು, ಒಂಥರ ಪರ್ಫೆಕ್ಟಾಗಿ ಮಾಡಬೇಕು ನನ್ನ ಕ್ಯಾರೆಕ್ಟ್ರು, ಆಮೇಲೆ ಒಂಥರ ವರ್ಕ್ಶಾಪ್ ಮಾಡಿ ಒಂಥರ ತಯಾರಿಯಾಗಿ ಬರಬೇಕು ಅಂತ. ಸೊ ಆ ಥರ ತುಂಬ ವರ್ಕ್ಶಾಪ್ ಮಾಡಿದ್ವಿ. ಸಾನಿಯವ್ರ ಜೊತೆ ಸೀನ್ಸ್ ಎಲ್ಲ ನಾವು ನೋಡ್ಕೊಂಡ್ವಿ, ಪ್ರಾಕ್ಟೀಸ್ ಮಾಡಿದ್ವಿ, ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಂಡ್ಬಂದ್ವಿ. ಸೊ ತುಂಬ ತಯಾರಿ ಮಾಡಿಕೊಂಡೇ ಸೆಟ್ಟಿಗೆ ಬಂದಿದ್ವಿ. ಈಗ ಅಪ್ಪನ ಮುಂದೆ ರೊಮ್ಯಾನ್ಸ್ ಮಾಡೋಕ್ಕೆ ಕಷ್ಟ ಆಗಲಿಲ್ವಾ? ಅದು ಅಪ್ಪಾಜಿ ಕೇಳ್ಬೇಕು ಹೆಂಗೆ ಅನಿಸ್ತು ಡೈರೆಕ್ಷನ್ ಮಾಡೋದು. ನನಗೆ ಅದು ಆ ಥರ ಅಂದರೆ ನನಗೆ ಸೀನ್ ಅಪ್ಪಾಜಿ ಅವ್ರು ಹೇಳ್ಕೊಟ್ಟಿದ್ದು. ಆ್ಯಸ್ ಎನ್ ಆ್ಯಕ್ಟರ್ ನೀವೊಂದು ಕ್ಯಾರೆಕ್ಟ್ರಾಗಿ ಅಲ್ಲಿ ಮಾಡುವಾಗ ನಿಮಗೆ ಏನು ಫೀಲ್ ಅನಿಸ್ತಿತ್ತು? ಅಪ್ಪಾಜಿ ಡೆಫಿನೆಟ್ಲಿ ಡೈರೆಕ್ಟ್ರಾಗೆ ನೋಡಿದ್ದು ಅವಾಗ. ಹೌದಾ? ಯಾಕಂದರೆ ಅಪ್ಪಾಜಿ ನೋಡ್ತೀರಾ ಅಂದರೆ ಒಂದು ಹುಡುಗಿಗೆ ಪ್ರಪೋಸ್ ಅಂತ ಸೀನ್ ಏನಾದ್ರು ಇದ್ದಿದ್ರೆ ಓಕೆ ನನಗೆ ತುಂಬ ಟೆನ್ಷನ್ ಆಗ್ಬಿಡ್ತಿತ್ತು. ಏನಪ್ಪ ಏನು ಹೇಳಿ ಅಪ್ಪಾಜಿ ನೋಡ್ತಿದ್ದಾರೆ ಅಂತ ಎಲ್ಲ. ಬಟ್ ತುಂಬ ಕಂಫರ್ಟಬಲ್ ಅನಿಸ್ತು, ಯಾಕಂದರೆ ಆ ಪಾತ್ರದಲ್ಲಿ ಮುಳುಗಿದೆ. ನಾನು ಸಮರ್ಜಿತ್ ಅಂತ ಅನಿಸ್ಲಿಲ್ಲ, ನಾನು ಅದೇ ಗೌರಿ ಪಾತ್ರ ಮಾಡ್ತಾ ಇರೋದು ಗೌರಿ ಅಂತ ಅನಿಸ್ತು. ಆಮೇಲೆ ಸಾನ್ಯ ಅಂತ ನೋಡಲೆ, ಸಾನ್ಯ ಅವರು ಸಮಂತ ಅಂತ ಪಾತ್ರ ಮಾಡಿದ್ದಾರೆ. ಸೊ ಅವ್ರನ್ನ ಸಮಂತ ಅಂತ ನೋಡಿ ನಾನು ಹೇಗೆ ಅವಾಗ ಲವ್ ಫೀಲಿಂಗ್ ಹೆಂಗಿತ್ತು ಆ ಥರ ಡೆಲಿವರಿ ಮಾಡಿದೆ. ಓಕೆ, ನೀವು ಆ್ಯಕ್ಟಿಂಗ್ ಕೋರ್ಸ್ ಎಲ್ಲ ಮಾಡಿಕೊಂಡು ತುಂಬ ಏನೋ ನೀಟ್ ಪ್ಲ್ಯಾನ್ ಮಾಡಿಕೊಂಡು ಪ್ರಿಪ್ರೇಷನ್ಸ್ ತಯಾರಿಗಳನ್ನು ಮಾಡಿಕೊಂಡು ಇಂಡಸ್ಟ್ರಿಗೆ ಬಂದಿದ್ದೀರಿ. ನಾನು ಕೇಳ್ಪಟ್ಟೆ ನ್ಯೂಯಾರ್ಕಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಮಾಡಿದಿರಿ, ವರ್ಲ್ಡ್ಸ್ ಬೆಸ್ಟ್ ಆ್ಯಕ್ಟಿಂಗ್. ಡಿಗ್ರಿನೇ ಅವನು ಆ್ಯಕ್ಟಿಂಗಲ್ಲೇ ಡಿಗ್ರಿ ಮಾಡಿದ್ರಿ. ಅಲ್ಲಿಂದ ನ್ಯೂಯಾರ್ಕ್ ಹೋಗಿ ಅಲ್ಲಿ ಮತ್ತೆ ಕ್ಲಾಸ್ ಮಾಡ್ಕೊಂಡು ಬಂದ್ರಿ. ಓವರಾಲ್ ತಯಾರಿ ಹೇಗಿತ್ತು? ತಯಾರಿ ಹಂತಗಳಲ್ಲಿ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಸ್ ಎನ್ ಆ್ಯಕ್ಟರ್ ನಿಮಗೆ? ತುಂಬ ಏನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈಗ ಅಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಮಾಡುವಾಗ ಅಲ್ಲಿ ಬೇರೆ ಬೇರೆ ದೇಶದವರೆಲ್ಲ ಬಂದಿರ್ತಾರೆ. ಸೊ ಏನೆಲ್ಲ ನಿಮ್ಗೆ ಇನ್ಪುಟ್ಸ್ಗಳಲ್ಲಿ ಸಿಕ್ತು? ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ನಾನು ಸ್ಟಾರ್ಟಿಂಗಿಂದ ನಾನು ಯಾವಾಗಲೂ ಒಂದು ಪ್ರಿಪೇರ್ ಹಾಕ್ಕೊಂಡು ಬರಬೇಕು ಅಂತ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಇಲ್ಲಿ ಕ್ರೈಸ್ಟಲ್ಲಿ ನಾನು ಕ್ರೈಸ್ಟ್ ಕಾಲೇಜ್ ಬೆಂಗಳೂರಲ್ಲಿ ನಾನು ಥಿಯೇಟರ್ ಸ್ಟಡೀಸ್ BA ಡಿಗ್ರಿ ಮಾಡಿದೆ. ನ್ಯೂಯಾರ್ಕ್ ಹೋದೆ, ಅಲ್ಲಿ ನ್ಯೂಯಾರ್ಕಲ್ಲಿ ವರ್ಕ್ಶಾಪ್ ಮಾಡಿದೆ. ಅದ್ರ ಜೊತೆ ಅಲ್ಲಿ ಶಾರ್ಟ್ ಫಿಲಮ್ಸಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡಿದೆ. ಅಲ್ಲಿ ಬಂದು ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ತುಂಬ ಟ್ರೈನಿಂಗ್ ತೊಗೊಂಡೆ, ಡ್ಯಾನ್ಸು, ಆ್ಯಕ್ಷನ್ ಎಲ್ಲ. ಆದರೆ ನಾನು ಯಾವಾಗಲೂ ಅದೇ ಒಂಥರ ಭಯ ಇತ್ತು ನನಗೆ, ಅದು ನಾನು ರೆಡಿ ಇಲ್ಲ, ಇನ್ನೂ ತಯಾರಿ ಮಾಡಬೇಕು ಅಂತ. ಆಮೇಲೆ ಈಗ ನಮ್ಮ ಅಪ್ಪಾಜಿಯವ್ರ ಜೊತೆ ಈ ಸಿನಿಮಾ ಡೈರೆಕ್ಷನ್ ಶುರು ಮಾಡಿದಾಗ ಆ ಫಸ್ಟ್ ಶಾರ್ಟ್ ಇಟ್ಟಾಗ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಒಂಥರ ಫುಲ್ ಡಿಫ್ರೆಂಟಾಗಿ ಅನಿಸ್ಬಿಡ್ತು ಡೆಫಿನೆಟ್ಲಿ. ಯಾಕಂದರೆ ಅದು ಎಷ್ಟೇ ತಯಾರಿ ಮಾಡಿದ್ರು ಆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಏನಿರುತ್ತೋ ಅದೇ ಒಂಥರ ಬೇರೆ. ಅದಕ್ಕೆ ನಾವು ನೋಡಿದಾಗ ಈಗ ಎಷ್ಟೊಂದು ನಮ್ಮ ಇಂಡಸ್ಟ್ರೀಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಆ ಮಟ್ಟಕ್ಕೆ ಅಚೀವ್ ಮಾಡಿರೋದೆಲ್ಲ ಯಾಕಂದರೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ನಮ್ಮ ಅಪ್ಪಾಜಿಯವ್ರು ಹೇಳ್ದಂಗೆ ಒಂದೊಂದು ಸಿನಿಮಾದಲ್ಲೂ ತುಂಬ ಇಂಪ್ರೂವ್ ಆಗ್ತಿರ್ತಾರೆ ಒಬ್ಬ ಆ್ಯಕ್ಟರು, ಆ್ಯಕ್ಟ್ರೆಸ್ಸು, ಡೈರೆಕ್ಷನಲ್ಲಿ ಆಗಲಿ ಎಲ್ಲ ಅದು ಎಕ್ಸ್ಪೀರಿಯನ್ಸಲ್ಲೇ ಅದು ನಾಲೆಜ್ ಬರುತ್ತೆ ಅಂತ ನನಗನ್ಸುತ್ತೆ. ಸೊ ತುಂಬ ದೊಡ್ಡ ಫ್ಯಾಮಿಲಿ ಹಿನ್ನೆಲೆಯಿಂದ ಬಂದವರು ನೀವು. ನಿಮ್ಮ ತಾತ P. ಲಂಕೇಶ್ ಅವರು ತುಂಬ ದೊಡ್ಡ ಹೆಸರು ಮಾಡಿದವರು, ನೇರ ನಿಷ್ಠುರ ಪತ್ರಿಕೋದ್ಯಮಕ್ಕೆ ಹೆಸರು ಮಾಡಿದವರು. ಮತ್ತು ಅವರ ಬರವಣಿಗೆ ಅವ್ರದ್ದೇ ಆದಂತಹ ಒಂದು ವ್ಯಕ್ತಿತ್ವ, ಅವ್ರದ್ದೇ ಆದಂತಹ ಒಂದು ಛಾಪನ್ನು ಪತ್ರಿಕೋದ್ಯಮದಲ್ಲಿ ಮತ್ತು ಏನೋ ಸಾಹಿತ್ಯಿಕ ಲೋಕದಲ್ಲಿ ಒಂದು ಛಾಪನ್ನು ಹೊತ್ತಿದ್ದವು. ನೀವು ತಾತನ ನೋಡಿದ್ದೀರಾ? ಏನಾದ್ರು ನೆನಪಿದೆಯಾ? ನೋಡಿರೋದು ನೆನಪಿದೆಯಾ? ಅಂದರೆ ನಾನು ಹುಟ್ಟ ಮುಂಚೆ ನಮ್ಮ ಕರೆಕ್ಟ್ 2000ಅಲ್ಲಿ ಐ ಥಿಂಕ್ 2001ನಲ್ಲಿ ಲಂಕೇಶ್ ಅವರು ಇಲ್ಲ 2000 ತೀರೋದ್ರು ಅವರು. ನಾನು 2000 ಹುಟ್ಟಿದ. ಅದೇ ವರ್ಷ ಹುಟ್ಟಿದ್ರಿ? ಅದೇ ವರ್ಷ ಹುಟ್ಟಿದ್ದು. ಓಕೆ ಓಕೆ ಓಕೆ. ಸೊ ಬಟ್ ಯಾವಾಗಲೂ ನಮ್ಮ ಫ್ಯಾಮಿಲಿಯಲ್ಲಿ ಅವರು ನಮ್ಮ ಜೊತೆನೇ ಇದ್ರು ಅಂತ ಅನಿಸ್ತಿತ್ತು. ನಮ್ಮ ಅತ್ತೆಯವರು ತುಂಬ ಮಾತಾಡ್ತಾರೆ ನಮ್ಮ ತಾತವರು ಅವರ ಸಾಹಿತ್ಯ ಬಗ್ಗೆ ಮತ್ತು ಅವರ ನಾಟಕಗಳ ಬಗ್ಗೆ ಮತ್ತು ಕವನಗಳೆಲ್ಲ ನನಗೆ ಚಿಕ್ಕ ವಯಸ್ಸಿಂದನೇ ಓದ್ಸೋಕ್ಕೆ ಶುರು ಮಾಡಿದರು. ನನಗೆ ತುಂಬ ಇಷ್ಟ ಆಗ್ತಿತ್ತು ಅವ್ರ ಜೊತೆ ಸಮಯ ಕಳೆದಾಗ. ಮತ್ತು ನಮ್ಮ ಅಪ್ಪಾಜಿಯವರು ಅವ್ರ ಸಿನಿಮಾ ಬಗ್ಗೆ ತುಂಬ ಮಾತಾಡ್ತಾರೆ. ಪಲ್ಲವಿ ಸಿನಿಮಾ ನಮ್ಮ ಅಪ್ಪಾಜಿಗೆ ಫೇವ್ರೇಟ್ ಅಂತ ಡೆಫಿನೆಟ್ಲಿ ನನಗನ್ಸುತ್ತೆ. ಎಲ್ಲಿಂದಲೋ ಬಂದವರು ಡೆಫಿನೆಟ್ಲಿ ಸೂಪರ್ ಆಗಿದೆ. ಆ ಸಿನಿಮಾದ ಹಾಡು ಇವತ್ತಿಗೂ ಫೇಮಸ್. ಇವತ್ತಿಗೂ ಎಲ್ರಿಗೂ ಆ ಹಾಡು ಏನು ತುಂಬ ಮೆಮೊರೀಸ್ ಅಲ್ವಾ? ಇಲ್ಲಿ ತನಕ ಎಲ್ಲಿಂದ ಬಂದ್ಯವ ನಿನ್ನ ಕಂಡು ನಾನ್ಯಾಕೆ ಕರಗಿದೆನು. ಫೈನೆಸ್ಟ್ ಸಾಂಗ್, ನನ್ನ ಫೇವ್ರೆಟ್ ಸಾಂಗ್ ಕೂಡ ಅದು. ತಾತನ ಏನೋ ಕಾದಂಬರಿ ಅಥವಾ ಅವ್ರು ಬರೆದಿರೋ ಪುಸ್ತಕಗಳನ್ನು ಓದಿದ್ದೀರಾ? ಈಗ ಆ್ಯಸ್ ಎನ್ ಆ್ಯಕ್ಟರ್ ನಿಮಗೆ ಸಾಹಿತ್ಯ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಸ್ ಎನ್ ಆ್ಯಕ್ಟರ್. ನಿಮ್ಗೆ ಓದುವಂಥ ಹವ್ಯ? ನನಗೆ ಅವರು ಸಂಕ್ರಾಂತಿ ನಾಟಕ ತುಂಬ ಇಷ್ಟ. ಗುಣಮುಖ, ನನಗೆ ನಾದಿರ್ ಶಾ ಅವ್ರ ಪಾತ್ರ ಅಂದರೆ ಅದೊಂಥರ ತುಂಬ ಶಾಕ್ ಆಗಿ ಇವತ್ತು ಹೋದ್ರೂ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ. ಅದು ತುಂಬ ಇಷ್ಟಪಡ್ತೀನಿ. ಬಟ್ ಅಂದರೆ ಅವರು ಲೈಫ್ ಬಗ್ಗೆ
ನಮ್ಮ ಅಪ್ಪಾಜಿಯವರಿಂದ ಕತೆ ಕೇಳಿರ್ತೀನಿ, ನಮ್ಮ ಅಜ್ಜಿಯವ್ರಿಂದ ಕತೆ ಕೇಳಿರ್ತೀನಿ. ಡೆಫಿನೆಟ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ಅವ್ರ ಜೊತೆ ಒಂದು ಇದೇ ಥರ ನೀವು ಹೆಂಗೆ ಇಂಟರ್ವ್ಯೂ ಮಾಡ್ತೀರಿ, ನನಗೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೀವಿ, ಅದೇ ಥರ ನಮ್ಮ ತಾತ ಅವರ ಜೊತೆ ಮಾತಾಡೋಕ್ಕೆ ಆಸೆ ಇತ್ತು. ಓಕೆ, ಇದೆ, ಇನ್ನೂ ಇದೆ. ಓಕೆ ಸರ್, ಸಮರ್ಜಿತ್ ಕೂಲಾಗಿದ್ದಾರೆ, ಆರಾಮಾಗಿ ಮಾತಾಡ್ತಾರೆ. ನೋ ಟೆನ್ಷನ್ ಆ್ಯಕ್ಚುಲಿ, ಇಷ್ಟೇ. ಓಕೆ, ಸಮರ್ಜಿತ್ ಹೇಳಿದರೆ ಆ್ಯಕ್ಚುಲಿ ಕತೆ, ನಾನು ಆ್ಯಕ್ಚುಲಿ ಅವಾಗಲೇ ಈ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈ ಕತೆ ಬರೆದ ಮೇಲೆ ಸಮರ್ಜಿತ್ ಈ ಕತೆಗೆ ಆಯ್ಕೆ ಮಾಡಿದ್ದ, ಇಲ್ಲ ನನ್ನ ಮಗನಿಗೆ ಈ ಕತೆ ಮಾಡಬೇಕು ಅಂತ ಮಾಡಿದ್ದ ಅನ್ನೋ ಪ್ರಶ್ನೆ ನಂದಿತ್ತು ನೆಕ್ಸ್ಟು. ಬಟ್ ಸಮರ್ಜಿತ್ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟರು. ಬಟ್ ನಿಮಗೆ ಈ ಕತೆ ಮಾಡಿದಾಗ ಎಸ್ ಈ ಕತೆ ಸಮರ್ಜಿತ್ತಿಗೆ ಸೂಟ್ ಆಗುತ್ತೆ, ಇದನ್ನೇ ಮಾಡಿಬಿಡೋಣ ಅಂತ ಯಾವ ಮೂಮೆಂಟಲ್ಲಿ ಅನ್ನಿಸ್ತು ಅಂತ? ಇಲ್ಲ, ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಪಾತ್ರ ಇದು. ನಾನು ಇವನಿಗೆ ಅಂತ ಬರೀಲಿಲ್ಲ ಕತೆ. ನಾನು ಕೋವಿಡ್ ಸಮಯದಲ್ಲಿ ಯಾವುದೋ ಒಂದು ನನಗೆ ಒಂದು ಎಳೆ ಸ್ಫೂರ್ತಿ ಆಯಿತು. ಆ ಸ್ಫೂರ್ತಿ ಅಫ್ಕೋರ್ಸ್ ರಿಯಲ್ ಲೈಫಿನ ಒಂದು ಹಿನ್ನೆಲೆಯಲ್ಲಿ ಬಂದ ಎಳೆ. ಓಕೆ. ಸೊ ಆ ಎಳೆಯಿಂದ ಕತೆ ಡೆವಲಪ್ ಮಾಡಿಬಿಟ್ಟು ಕತೆ ಇಟ್ಕೊಂಡಿದ್ದೆ. ಅದು ಕೋವಿಡೆಲ್ಲ ಆಯಿತು. ಅದಾದ ನಂತರ ನಾನು ಪತ್ರಿಕೋದ್ಯಮದಲ್ಲಿ ಬ್ಯುಸಿ ಇದ್ದೆ. ಅದಾದ ನಂತರ ಅಫ್ಕೋರ್ಸ್ ಮಜಾ ಟಾಕೀಸ್ ಇತ್ತು, ಒಂದು ಸ್ವಲ್ಪ ಕಮಿಟ್ಮೆಂಟ್ ಇತ್ತು, ಮುಗೀತು. ನನ್ನ ನಂತರ ಫ್ರೀ ಆದಾಗ ಮತ್ತೆ ಆ ಸ್ಕ್ರಿಪ್ಟನ್ನು ತೊಗೊಂಡು ನೋಡಿದೆ. ಅದ್ಭುತವಾಗಿ ಮೂಡಿ ಬಂದಿತ್ತು ಆ ಲೈನು. ಸೊ ಅದನ್ನು ಮತ್ತೆ ಸ್ಕ್ರಿಪ್ಟ್ ಡೆವಲಪ್ ಮಾಡ್ತಾ ಇರೋ ಟೈಮಲ್ಲಿ ಇವನು ಡಿಗ್ರಿ ಮುಗಿಸಿ ಇವನು ಆ್ಯಕ್ಟಿಂಗಲ್ಲೇ, ಥಿಯೇಟರ್ ಸ್ಟಡೀಸಲ್ಲೇ ಡಿಗ್ರಿ ಮುಗಿಸಿದ್ದು. ಫೈನಲ್ ಒಂದು ಅವ್ರಿಗೆ ಬೀಳ್ಕೊಡ್ಬೇಕಾದ್ರೆ ಒಂದು ನಾಟಕ ಮಾಡ್ದೆ. ಒಂದು 2 ಗಂಟೆ ನಾಟಕ, 2.5 ಗಂಟೆ ನಾಟಕ. ಅದರಲ್ಲಿ ಪರ್ಫಾರ್ಮ್ ಮಾಡ್ದೆ. ಅವಾಗ ನನಗೆ ಒಂದು ಬಿಲೀಫ್ ಬಂತು ದಟ್ ಹಿ ಕ್ಯಾನ್ ಆ್ಯಕ್ಟ್. ಓಕೆ, ಇವನು ಆ್ಯಕ್ಟರ್ ಆಗ್ಬೋದು ಅಂತ. ಯಾಕಂದರೆ ಸೆಕೆಂಡ್ PUC 95% ಬಂದು ಇವನು ಏನು ಮಾಡಬೇಕು ಅಂತ ಹೊರಟಾಗಿ ಡಿಗ್ರಿ ಮಾಡು ಅಂತಂದ್ವಿ ನಾನು ನೆನ್ತಿ. ಇಲ್ಲ, ನಾನು ಆ್ಯಕ್ಟರ್ ಆಗಬೇಕು ಅಂತ. ಆವಾಗ ಥಿಯೇಟ್ರ್ ಮಾಡ್ತಾಯಿದ್ದ, ಕೆಲವು ನಾಟಕಗಳು ಮಾಡಿದ್ದ ಸ್ಕೂಲಲ್ಲಿ, ಮತ್ತು ಹಲವಾರು ಆ್ಯಡ್ಸ್ ಮಾಡಿದ್ದ, ಚೈಲ್ಡ್ ಆರ್ಟಿಸ್ಟಿಗೆ ಆ್ಯಕ್ಟ್ ಮಾಡಿದ್ದ. ಸೊ ಅವಾಗ ಇಲ್ಲ, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬಿಟ್ಟ. ನಮಗೆ ಗಾಬರಿ. ಓಕೆ, ನಾವು ಡಿಗ್ರಿ ಮುಗಿಸಿ ಆಮೇಲೆ ಮಾಡೋ ಅಂದರೆ ಇಲ್ಲ, ವೇಸ್ಟ್ ಆಗುತ್ತೆ ಟೈಮು. 3 ವರ್ಷ ಡಿಗ್ರಿ ಮಾಡಿಸಿ ಅದು ನನಗೆ ಹೆಲ್ಪ್ ಆಗೋಲ್ಲ ಜೀವನದಲ್ಲಿ. ಕರೆಕ್ಟು. ನಾನು ಸ್ಟ್ರೈಟಾಗಿ ವರ್ಕ್ಶಾಪ್ ಹೋಗ್ತೀನಿ. ಅದು ವೆರಿ ಗುಡ್. ಅಷ್ಟೊತ್ತಿಗೆ ನನಗೆ ಗಾಬರಿ ಆಗಿ ನಾನು ಕಾಲೇಜ್ ಹುಡುಕಕ್ಕೆ ಶುರು ಮಾಡಿದೆ. ಯಾವ ಕಾಲೇಜಿಗೆ ಸೇರಿಸೋದು, ಅಲ್ಲಿ ಆ್ಯಕ್ಟಿಂಗು ಮತ್ತು ಡಿಗ್ರಿ ಥರ ಏನಾದ್ರು ಇದೆಯಾ ಅಂತ ಹುಡುಕಕ್ಕೆ ಶುರು ಮಾಡಿದಾಗ ಅಲ್ಲಿ ಕ್ರೈಸ್ಟ್ ಕಾಲೇಜಲ್ಲಿ ಒಂದು ಕಾಲೇಜಲ್ಲಿ ಇತ್ತು 3 ವರ್ಷದ ಡಿಗ್ರಿ ವಿತ್ ಥಿಯೇಟರ್ ಸ್ಟಡೀಸ್ ಆ್ಯಂಡ್ ಆ್ಯಕ್ಟಿಂಗ್ ಅಂತ. ಅಲ್ಲಿ ಸೇರಿಸಿದೆ. ಅವನಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ವಿ ಕೇಮ್ ಇನ್ ಸಮ್ವೇರ್ ವಿತ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ. ಸೊ ನನಗೆ ಏನು ಆಸೆ ಇತ್ತು, ಡಿಗ್ರಿ ಮುಗಿಸ್ಬೇಕು ಅಂತ, ಅವನಿಗೆ ಆ್ಯಕ್ಟಿಂಗ್ ಕಲಿಬೇಕು ಅಂತ. ಸೊ ಎರಡು ಆಯಿತು. 2 ಆಸೆನೂ ಈಡೇರ್ತು. ಡಿಗ್ರಿ ಮುಗಿಸ್ದ. ಅದಾದ ನಂತರ ನ್ಯೂಯಾರ್ಕೆಲ್ಲ ಬಂದ. ಅಷ್ಟೊತ್ತಿಗೆ ನನ್ನ ಸ್ಕ್ರಿಪ್ಟ್ ರೆಡಿ ಆಗಿತ್ತು. ನಾನು ಒಂದ್ಸತಿ ಸ್ಕ್ರಿಪ್ಟ್ ಕೇಳ್ತೀಯ ಅಂದೆ. ಇಲ್ಲ, ನನಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.